ನಮ್ಮ ಶಂಕರ್ ಸ್ವಾಮಿಗಳು ಕಾಮಿಡಿಯಲ್ಲಿ ನಂಬರ್ 1. ಯಾಕೆ ಅಂತಂದ್ರೆ ರೈಟ್ ಜೊತೆಗೆ ನಿಮಗೆ ಸಿಗ್ತೀನಿ. ಸೊ ಏನಾದ್ರು ಹೇಳ್ತೀವಿ ಕೊನೆಯದಾಗಿ ಹೇಳ್ತೀನಿ ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಯೂಟ್ಯೂಬರ್ ಅಲ್ಲ. ಯಾಕಂದ್ರೆ 1 ಅವರ್ 1.5 ಅವರ್ ಆಯಿತು, ಒಂದು ಡ್ಯೂಟಿ ಬರ್ತಾ ಇಲ್ಲ. ಬಂದರೆ ಎಲ್ಲ ನಾನೇ ಸೈಕ್ ಆಗಿರೋ ಒಂದು ಆರ್ಡರ್ ಬಿತ್ತು 309 ರೂಪಾಯಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾಗೆ. ಸೊ ಅದು 156 ma'am. 25 rupees is toll. 131 is Rapido. Toll charge is 25 rupees. 156. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ವಾಮಿ ಶರಣಯ್ಯಪ್ಪ. ಸೊ ಡೇ 2 ಈಗ ಎದ್ದಿದ್ದೀವಿ. ಈಗ ಚಾರ್ಜಿಂಗ್ ಸ್ಲಾಟ್ ಹತ್ರ ಹೋಗ್ಬಿಟ್ಟು ಗಾಡಿ ಚಾರ್ಜಿಂಗ್ ಆಗಿಬಿಟ್ಟು ಅಲ್ಲಿಂದ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸ್ನಾನ ಎಲ್ಲ ಮಾಡಿ ಇಂಟ್ರೋ ಅಂತ ಹಿಂಗೆ ಆಡ್ತಾರ. ಅಯ್ಯಪ್ಪ ಯಾಕಯ್ಯಪ್ಪ ಹಿಂಗೆ ಆಡ್ತೀರಾ? ಓಕೆ ಸ್ನೇಹಿತರೆ, ಹೋಗಿ ಚಾರ್ಜಿಂಗ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಸ್ನೇಹಿತರೆ, ಶೋಕಾದ್ರ ನಾನು ನಿಮ್ಮ ರಾಕ್ ಸ್ಟಾರ್ ಪುನೀತ್ ರಾಜ್. ಸೊ ವಾಯ್ಸ್ ಓವರ್ ನಾನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ಶಂಕರ್ ಸ್ವಾಮಿ ಡಿಸೈಡ್ ಮಾಡ್ತೀವಿ SG ಪಾಳ್ಯದಿಂದ ಮಡಿವಾಳವರೆಗೂ ನಡ್ಕೊಂಡು ಹೋಗಬೇಕು ಅಂತ. ಸೊ ವಾಮಪ್ ಆಗುತ್ತೆ ಬೆಳಗ್ಗೆ ಅಂತ. ಸ್ವಾಮಿ ಶರಣಯ್ಯಪ್ಪ. ಸೊ ಗಾಡಿನ ಚಾರ್ಜ್ಗೆ ಹಾಕ್ಬಿಟ್ಟು ಇಬ್ಬರು ಈಗ ದೇವಸ್ಥಾನ ಹತ್ರಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚಾರ್ಜಿಂಗ್ ಸ್ಲಾಟಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್? 2 ಕಿಲೋಮೀಟ್ರ್, ನಿಯರ್ ಬೈ 1.8 ಕಿಲೋಮೀಟರ್ಸ್ ಇದೆ. ಸೊ 2 ಕಿಲೋಮೀಟ್ರ್ ಅನ್ಕೊಳ್ಳೋಣ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ವಾರ್ಮಪ್ ಎಕ್ಸಸೈಸ್ ಆಗಲಿ ಅಂತ. ಸೊ ಈಗ ನಿಜ ಹೇಳಬೇಕು ಅಂದರೆ ಗಾಡಿಯಲ್ಲಿ ಚಾರ್ಜಿಂಗ್ ಸಿಗ್ತಾ ಇಲ್ಲ. ಗಾಡಿ ಚಾರ್ಜಿಂಗ್ಗೆ 2 ಅವರ್ ವೆಯ್ಟ್ ಮಾಡಬೇಕು. ಸೊ ಸ್ವಲ್ಪ ಅರ್ನಿಂಗ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ನಿನ್ನೆ ಏನಾದರೂ ಒಂದು ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗಿದೆ ಅಂದರೆ ರೀಸನ್ ಚಾರ್ಜಿಂಗ್ ಸ್ಲಾಟ್ದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಾಡಿ ಚಾರ್ಜ್ಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಬನ್ನಿ, ಈಗ ದೇವಸ್ಥಾನ ಹತ್ರ ಹೋಗಿದ್ದು ಸ್ನಾನ ಮುಗಿಸಿ ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ನಿಮಗೆ ಸಿಗ್ತೀವಿ. ಸ್ವಾಮಿ ಶರಣಂ. ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ನಾವು ಸಿಗ್ತೀವಿ. ಬಿಸಿ ಅಲ್ಲ ಸ್ವಾಮಿ ನೀರು ತುಂಬ. ಸೊ ಇಲ್ಲಿ ಏನಾಗತ್ತಪ್ಪ ಅಂದರೆ ನಮ್ಮ ಶಂಕರ್ ಸ್ವಾಮಿಗಳು ಸ್ನಾನ ಮಾಡಬೇಕಾದ್ರೆ ಅಂದರೆ ಲೈಕ್ ಆ ಒಂದು ಫಸ್ಟ್ ಟೈಮ್ ಅಲ್ಲಿ ಹಾಕಿದವ್ರಿಗೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಲೈಕ್ ಆ ಚಳಿ, ಆ ನೀರು ಆ್ಯಂಡ್ ಬೆಳಗ್ಗೆ 5 ಗಂಟೆಗೆ ತಣ್ಣೀರು ಹಾಕೋಬೇಕು ಅಂತಂದರೆ ಒಂದು ಭಯ, ಒಂದು ಕಾಮನ್ನು. ಆ ಟೈಮಲ್ಲಿ ಶಂಕರ್ ಸ್ವಾಮಿಗಳು ಸ್ವಲ್ಪ ಇದಾಗ್ತಾಯಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಕಿಂಡಲ್ ಮಾಡಿಬಿಟ್ಟು ಏನಾಗಲ್ಲ ಸ್ವಾಮಿ ಇದ್ದಾರೆ, ಹಾಕೊಳ್ಳಿ ಸ್ನಾನ ಅಂತ ಅವಾಗ ಬೇಗ ಹಾಕ್ಕೊಂಡು ಸ್ನಾನ ಮುಗಿಸ್ಕೊಂಡ್ರು ಅವರು. ಈಗ ನಾವು ಕೆಳಗಡೆ ಹೋಗಿ ನೋಡ್ತೀವಿ, ಎಲ್ಲ ಸ್ವಾಮಿಗಳು ಬಂದು ಒಂದಿಷ್ಟು ಜನ ಅಷ್ಟೋತ್ತರ ಓದ್ತಾ ಇದ್ದಾರೆ, ಒಂದಿಷ್ಟು ಜನ ಮತ್ತೆ ಅಯ್ಯಪ್ಪನ ನೋಡ್ತಾ ಲೈಕ್ ಇದು ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ಅವ್ರಿಗೆ ಹೇಳ್ತೀನಿ ಲೈಕ್ ನೋಡಿ ಸ್ವಾಮಿ ಇದು ಇರುಮುಡಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಶಂಕರ್ ಸ್ವಾಮಿ ಕೂಡ ಇಲ್ಲ ಸ್ವಾಮಿ ಆಯಿತು ನಡೀರಿ ಅಂತ ಅಂದ್ಬಿಟ್ಟು ಸುತ್ತಾಕ್ತೀವಿ. ಸೊ ಇಲ್ಲಿ ನಮ್ಮ ಶಂಕರ ಸ್ವಾಮಿಗಳು ಮುಂದೆ ಟೆಂಪಲ್ ರನ್ ಆಗ್ತಾ ಇರ್ತಾರೆ, ನಾನು ಹಿಂದೆ ಹೋಗ್ತಾ ಇರ್ತೀನಿ. ಸೊ ಯಾಕಪ್ಪ ಈಗ ಮೇಲೆ ಹೋಗ್ತಾ ಇದ್ದೀವಿ ಅಂತಂದರೆ ಈಗ ನಮ್ಮ ಶೇಡ್ಸು ಆಗಿರ್ಬೋದು, ನಮ್ಮ ಎಲ್ಲ ಕ್ಯಾಮ್ರಾ ಗೇರ್ಸು ಎಲ್ಲ ಮೇಲ್ಗಡೆ ಇಕ್ಕಿದ್ವಿ. ಸೊ ಅದನ್ನು ತರೋಕ್ಕೆ ಅಂತ ಮುಂದೆ ಇಲ್ಲಿ ಕಾಮಿಡಿ ಏನಪ್ಪ ಅಂತಂದರೆ ಎಲ್ಲೋದ್ರೂ ಶಂಕರ ಸ್ವಾಮಿಗಳು ಸ್ವಾಮಿ ನೀವೇ ಮುಂದೆ ಹೋಗಿ ಅಂತ ಏನು ಹಳ್ಳಕ್ಕೆ ತೊಳ್ತಾರಲ್ಲ ಆ ಥರ ಅದು. ಸೊ ಅಂದರೂ ಕೂಡ ನೆಕ್ಸ್ಟ್ ಅವರೇ ಮುಂದೆ ಹೋದರು. ಸ್ವಾಮಿ ಕ್ಲೈಮೇಟ್ ಚೇಂಜ್ ಆಗೋಯ್ತಾಗಲೇ. ಅದು ನಮ್ಮ ಮುನಿಸ್ವಾಮಿ ಕಮಿಟ್ಮೆಂಟ್ ಜಾಸ್ತಿ ಐತೆ, ಕ್ಲೈಮೇಟ್ ಚೇಂಜ್ ಮಾಡ್ರು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸಿರೋದು ಅದು. ಯಾರು? ಅಯ್ಯಪ್ಪ ಸ್ವಾಮಿ ಕಮಿಟ್ಮೆಂಟ್. ಸ್ವಾಮಿ ಶರಣಯ್ಯಪ್ಪ. ಸೊ 2ನೇ ದಿನದ ಬೆಳಗ್ಗೆ ನಮ್ಮ ದಿನ ಶುರು ಆಗ್ತಾ ಇದೆ. ಸೊ ಪೂಜೆ ಮುಗಿಸ್ಕೊಂಡಿದ್ವಿ, ನಮಸ್ಕಾರ ಹಾಕ್ಕೊಂಡು ಈಗ ಡ್ಯೂಟಿಗೆ ಹೋಗೋಣ ಸ್ವಾಮಿ. ಚಾರ್ಜಿಂಗ್ ಸ್ಲಾಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಕತೆ ಏನಾಗಿದೆ ಗೊತ್ತಿಲ್ಲ, ಯಾಕಂದರೆ ನಮ್ಮ ಗಾಡಿ ಅಲ್ಲಿ ಚಾರ್ಜ್ ಹಾಕಿ ಬಂದಿದ್ವಿ. ನಮ್ಮ ಸ್ವಾಮಿಗಳು ತೆಗೆದು ಹಾಕ್ಬಿಟ್ಟವರು ಇಟ್ಟವರು ಏನೂ ಗೊತ್ತಿಲ್ಲ. ಸೊ ಬನ್ನಿ ಅಯ್ಯ ಹೋಗೋಣ. ಸೊ ಡೈರೆಕ್ಟಾಗಿ ನಾವು ಚಾರ್ಜಿಂಗ್ ಸ್ಲಾಟ್ಗೆ ಹೋಗ್ಬಿಟ್ಟು ಚಾರ್ಜಿಂಗ್ ಸ್ಲಾಟ್ ನೋಡಿದ್ವಿ. ನಮ್ಮ ಶಂಕರ್ ಸ್ವಾಮಿ 100 ಆಗಿತ್ತು. ನಂಗೆ ಫುಲ್ಲು ಹೊಟ್ಟೆ ಹೊಡೆದೋಯ್ತು. ಯಾಕಪ್ಪ ಅಂತಂದರೆ ಅಲ್ಲಿ 80 ಮೇಲೆ 81 ಆದರೂ ಕೂಡ ಪಟ್ ಅಂತ ಕಿತ್ತಾಕೋದ್ರಲ್ಲಿ ನಮ್ಮ ಶಂಕರ ಸ್ವಾಮಿಗಳದ್ದು 100 ಆಗೋವರೆಗೂ ಬಿಟ್ಟಿದ್ರಲ್ಲ. ಸೊ ಹಂಗೆ ನೋಡಿಬಿಟ್ಟು ಅದಾದ ತಕ್ಷಣ ಸೀದಾ ಅಲ್ಲಿಗೆ ಹೋದ್ವಿ ಪ್ರಸಾದ ಮಾಡಬೇಕು ಅಂತ. ಸೊ ಪ್ರಸಾದ ಹಿಡಿದು ಪ್ರಸಾದ ತೊಗೋಬೇಕು ಅಂತ ಪ್ರಸಾದ ತೊಗೋಕ್ಕೆ ಶುರು ಮಾಡಿದ್ವಿ. ನಮ್ಮ ಶಂಕರ್ ಸ್ವಾಮಿಗಳು ಕಾಮಿಡಿಯಲ್ಲಿ ನಂಬರ್ 1. ಯಾಕೆ ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಮೆಮೊರಬಲ್ ಮೂಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಕಾಮಿಡಿಯಾಗಿ ತೊಗೊಂಡು ಹೋಗ್ತಾರೆ ಅಂತಂದರೆ ಇಲ್ಲೂ ಕೂಡ ಪ್ರಸಾದ ನೀವು ಮೊದಲು ಮಾಡಿ ಸ್ವಾಮಿ, ನೀವು ಮೊದಲು ಮಾಡಿಬಿಡು. ಸೊ ಆ ಥರದ್ದೆಲ್ಲ ಒಂದು ಮೂಮೆಂಟ್ಸ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಯಿತು. ಅದಾದ ತಕ್ಷಣ ಒಂದು ಪ್ರಸಾದ ತೊಗೊಂಡ್ಬಿಟ್ಟು ನಾವು ಕೂಡ ಮತ್ತೆ ನೆಕ್ಸ್ಟ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸ್ವಾಮಿ ಶರಣಯ್ಯಪ್ಪ. ಸೊ ಈಗ
ಪ್ರಸಾದ ಮುಗಿಸ್ಕೊಂಡಿದ್ದೀವಿ. ಈಗ ಪ್ರಸಾದ ಮುಗಿಸ್ಕೊಂಡು ಗಾಡಿ ಆಲ್ರೆಡಿ ನಂದು 100% ಆಗಿದೆ ಆ ಅಯ್ಯಪ್ಪನ ಕೃಪೆಯಿಂದ. ಸೊ ಈಗ ಹೋಗ್ಬಿಟ್ಟು ಡ್ಯೂಟಿ ಶುರು ಮಾಡಬೇಕು. ಸೊ ಈಗ ಡ್ಯೂಟಿ ಆನ್ ಮಾಡಿಬಿಟ್ಟು ಫಸ್ಟ್ ರೈಡ್ ಜೊತೆಗೆ ನಿಮಗೆ ಸಿಗ್ತೀನಿ. ಸೊ ಏನಾದರೂ ಹೇಳ್ತೀವಿ ಕೊನೆಯದಾಗಿ ಹೇಳ್ತೀನಿ ನೋಡಿ, ಕ್ಲಿಯರಾಗಿ ಹೇಳ್ತೀನಿ, ನಾನು ಯೂಟ್ಯೂಬರ್ ಅಲ್ಲ, ಇದೊಂದು ಕ್ಲಾರಿಟಿ ಕೊಡ್ಬೇಕು. ನಾನು ಡೈರೆಕ್ಟ್ರು, ನಾನು ಸಿನಿಮಾ ಡೈರೆಕ್ಟ್ರು ಅಂತನಲ್ಲ, ನಾನು ಸಿನಿಮಾ ಮೇಕರು, ಸಿನಿಮಾ ಮಾಡ್ತೀನಿ, ನಾನು ಯೂಟ್ಯೂಬರ್ ಅಲ್ಲ. ಯೂಟ್ಯೂಬರ್ ಅಂದ್ಬಿಟ್ಟು ತಲೆ ಸರಿಯಾಗಿ ಕೊಡ್ತಾ ಇದ್ರ ಜನ. ಸ್ವಾಮಿ ಶರಣಮಯ್ಯಪ್ಪ. ಫಸ್ಟು ನನಗೆ ಆರ್ಡರ್ ಬಿತ್ತು ಅಂತ ನಾನು ಹೋಗ್ಬಿಟ್ಟೆ. ಈಗ ಶಂಕರ್ ಸ್ವಾಮಿಗೂ ಆರ್ಡರ್ ಬಿತ್ತು ಅಂತ ಅವರು ಕೂಡ ಶುರು ಮಾಡಿದ್ರು. ಸೊ ಫಸ್ಟ್ ಆರ್ಡರ್ ಬಂದುಬಿಟ್ಟೆ ಅರೌಂಡ್ 16 ಕಿಲೋಮೀಟರ್ ಸಮಥಿಂಗ್ ಏನೋ ಆರ್ಡ್ರು. ಸೊ ಲಾಂಗ್ ಆರ್ಡ್ರ್ ಅಂತ ಪಿಕ್ ಮಾಡಿದ್ರು. ಸೊ ಅಲ್ಲಿಂದ ಕಸ್ಟಮರ್ನೇ ಪಿಕ್ ಮಾಡಿಕೊಂಡು ಹೋಗ್ತಾಯಿದ್ರು. ಸೊ ಅದೇ ಟೈಮಲ್ಲೂ ಕೂಡ ನನಗೆ ಕಾಲ್ ಮಾಡಲಿದ್ರು. ಸೊ ಆವಾಗ ಹೇಳ್ತಾಯಿದ್ರು ಸ್ವಾಮಿ ಪೋಟ್ರಲ್ಲು ಬೀಳ್ತಾ ಇದೆ ಅಂತ. ಸೊ ನೋಡಿದ್ರು ಆ ಲೊಕೇಶನ್ಗೆ ಸೂಟ್ ಆಗಲಿಲ್ಲ ಅದು, ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ಅದೇ ಕಸ್ಟಮರ್ಗೆ ತೊಗೊಂಡೋದ್ರು. ಫಸ್ಟ್ ಆರ್ಡ್ರ್ ಲಾಂಗ್ ಆರ್ಡ್ರ್ ಬಿತ್ತು ಅಂತ ಶಂಕರ್ ಸ್ವಾಮಿಗಳು ಖುಷಿಯಾಗ್ಬಿಟ್ಟು ಬ್ಲಾಗೇ ಶುರು ಮಾಡಿದ್ರು. ಸೊ ಆ ಖುಷಿ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಈ ಫಸ್ಟ್ ಆಫ್ ಆಲ್ ನಮ್ಮ ರೈಡರ್ಸ್ಗೆ ಟ್ರಾಫಿಕ್ ಜಾಮ್ ಅಂದ್ರೇ ಆಗಲ್ಲ. ಅಂಥದ್ರಲ್ಲೂ ಟ್ರಾಫಿಕ್ ಜಾಮು ಮಳೆ ಅಂತ ಶುರು ಆಯಿತು ಅಂತಂದರೆ ತಲೆ ಕೆಟ್ಟೋಗುತ್ತೆ ಸ್ವಾಮಿ. ಯಾಕೆ ಅಂತಂದರೆ ಈ ಟ್ರಾಫಿಕಲ್ಲಿ ಓಡಿಸೋದೇ ತುಂಬ ಕಷ್ಟ. ಅದರಲ್ಲೂ ಈ ಮಳೆ ಹೊಡೆದ್ರೆ ಸೈಕಾಗಿ ಹೊಡೆದ್ಬಿಡ್ಬೇಕು. ಚಿಕ್ಕ ಹೊಡೆದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಂತೂ ಇಂತೂ ಅಲ್ಲಿ ಇಲ್ಲಿ ತೂರಿಸ್ಕೊಂಬಂಡು ಶಂಕರ ಸ್ವಾಮಿಗಳು ಅದು ಸ್ವಾಮಿ ಅದು ಇದು ಅಂತ ನನ್ನ ತಲೆ ತಿನ್ಕೊಂಡು ಸೊ ಲೊಕೇಶನ್ ಹತ್ರ ಹೋದ ತಕ್ಷಣ ಸ್ವಾಮಿಗಳಿಗೆ ಸ್ವಾಮಿ ತಂದು ಹಾಕಿದೆ ನೋಡಿ ಸ್ವಾಮಿ ಅಂತ ಅಂದ್ಬಿಟ್ಟು ಈ ಥರ ಅಂದ್ಕೊಂಡಿರ್ಬೋದು ನನ್ನ ಪ್ರಕಾರ. ಯಾಕೆ ಅಂತಂದರೆ ನನ್ನ ಕಾಲೇಜ್ ಇದ್ದ ಪ್ರಕಾರ ನನಗೆ ಹಂಗೆ ಹೇಳಿದ್ದವರು. ಸೊ ಐ ಥಿಂಕ್ ಸೊ ನನಗೆ ಗೊತ್ತಿದ್ದ ಪ್ರಕಾರ ಒಂದು ಪೇಮೆಂಟ್ ಅರೌಂಡ್ 237 ರೂಪಾಯಿ. ಸೊ ಅದನ್ನು ಆನ್ಲೈನ್ ಮಾಡ್ತೀನಿ ಅಂತ ಕಸ್ಟಮರ್ ಹೇಳಿದ್ರಂತೆ ನನಗೆ. ಸೊ ಅದಾದಮೇಲೆ ಅವರು ಕ್ಯಾಶ್ ಕೊಟ್ಟರು ಅಂತ ನನಗೆ ಆಮೇಲೆ ಸ್ವಾಮಿಗಳು ಹೇಳಿದ್ರು. ಸೊ ಕ್ಯಾಶ್ ಇಸ್ಕೊಂಡು ಶಂಕರ್ ಸ್ವಾಮಿಗಳು ಆ ರೈಡ್ನ ಅಲ್ಲೇ ಎಂಡ್ ಮಾಡ್ತಾರೆ. ಸೊ ಚೇಂಜ್ ಕೇಳ್ತಾರೆ. ಚೇಂಜು ನಮ್ಮ ಹತ್ರ ಶಂಕರ್ ಸ್ವಾಮಿಗೆ ಫಸ್ಟ್ ಆರ್ಡರ್ ಸ್ವಾಮಿ ಅದು. ಸೊ ಆದ್ದರಿಂದ ಶಂಕರ್ ಸ್ವಾಮಿ ಇಲ್ಲ ಸ್ವಾಮಿ ನನಗೆ ಅಷ್ಟೊಂದು ಚೇಂಜ್ ಇಲ್ಲ ಅಂತಂದಿದ್ದಕ್ಕೆ ಇಲ್ಲ ಸ್ವಾಮಿ ನೀವೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡಿದ್ರು. ಸೊ ಅಲ್ಲಿಂದ ಶಂಕರ್ ಸ್ವಾಮಿಗಳು ಮತ್ತೆ ಏನೋ ಚಾರ್ಜಿಂಗ್ ಫ್ಲಾಟ್ಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು, ಗೊತ್ತಿಲ್ಲ. ಸ್ವಾಮಿಶರಣಂ ಏನಪ್ಪ ಅಂದರೆ ಇಲ್ಲಿ ಬಂದು ನಾನು ಹತ್ತತ್ರ 1 hour 1.5 hour ಆಯಿತು. ಒಂದು ಡ್ಯೂಟಿಗೆ ಬರ್ತಾಯಿಲ್ಲ. ಬಂದರೆ ಎಲ್ಲ ಲೋಕಲ್ ಆರ್ಡ್ರು ಬರೀ 20 ರೂಪಾಯಿ 30 ರೂಪಾಯಿ 28 ರೂಪಾಯಿ ಈ ಥರ ಬರ್ತಾಯಿದೆ. ವೆಯ್ಟ್ ಮಾಡಿ ನನಗೂ ಸಾಕಾಯಿತು. ಗಾಡಿಯಲ್ಲೂ 100% ಚಾರ್ಜ್ ಆಗೋಯಿತು. ಈಗ ಗಾಡಿಯಲ್ಲೂ ಬ್ಯಾಟ್ರಿ ಸ್ಪೇಸ್ ಖಾಲಿ ಇಲ್ಲ. ಇಲ್ಲದಿದ್ದರೆ 200% ಮಾಡೋಂಗಿದ್ರೆ ಅದನ್ನು ಮಾಡ್ಕೊಂಡ್ಬಿಡ್ತಿದ್ದೆ. ಇನ್ನೇನು 99% ಆಗಿದೆ. ಸೊ ಒಂದು 70 ರೂಪಾಯಿ ರೈಡ್ ಸಿಕ್ಕಿದೆ, ಎತ್ಕೊಂಡೆ 78 ರೂಪಾಯಿ. ಪಿಕಪ್ ಬಂದ್ಬಿಟ್ಟು 750 ಮೀಟ್ರ್ ಇದೆ. ಇನ್ನೇನು ಮಾಡೋದು, ಎಷ್ಟೊತ್ತೊಂದು ಚಾರ್ಜ್ ಹಾಕೋಲ್ಲ ಇಲ್ಲಿ. 100% ಆಲ್ಮೋಸ್ಟ್ ಆಗೋಯ್ತು. ಇನ್ನು 200 ಅಂತೂ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಹೋಗೋಣ ಅಂತ. ಸೊ ಸ್ವಾಮಿ ಬನ್ನಿ ಹೋಗಿ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಹತ್ರ ಇಷ್ಟೊತ್ತಲ್ಲ ಇಲ್ಲ ಸಂಜೆ ಫೋನ್ಪೇ ಕೊಡ್ತೀನಿ. ಎರಡನೇ ಆರ್ಡ್ರ್ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಯಿತು ಅದೊಂದು ಚಿಲ್ಲರೆಗೋಸ್ಕರ ಕಿತ್ತಾಡ್ದ ಆ ಥರದ 1-2 ರೂಪಾಯಿಗೋಸ್ಕರ. ಸೊ ಅಲ್ಲಿ ಇಲ್ಲಿ ಕೊಡ್ತಾರೆ, ನಮ್ಮ ರೈಡರ್ಸ್ ಕೊಡೋಲ್ಲ. ಸೊ ಅಲ್ಲಾದ ತಕ್ಷಣ 3ನೇ ಆರ್ಡ್ರ್ ಪೋಟ್ರ್ ಬಿತ್ತಂತೆ. ಆ ಪೋಟ್ರ್ ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ಚಿಕ್ಕ ಐಟಮು ಈ ಒಂದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಒಂದು ಚಿಕ್ಕ ಐಟಮು ಕೂಡ. ಸೊ ಡ್ರಾಪ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ರು ನನಗೆ, ಸ್ವಾಮಿಗೆ ಇಷ್ಟು ಇಂಪಾರ್ಟೆಂಟ್ ಐಟಮ್ ಅಂತ. ಸ್ವಾಮಿ ಶರಣಮಯ್ಯಪ್ಪ. ಸೊ ನಿನ್ನೆ ಥರನೇ GT ಮಾಲ್ ಹತ್ರನೇ ಚಾರ್ಜ್ಗೆ ಹಾಕಕ್ಕೆ ಬಂದಿದ್ದೀನಿ. ಸೊ ಈಗ GT ಮಾಲ್ ಹತ್ರನೇ ಚಾರ್ಜ್ಗೆ ಹಾಕಿದ್ದೀನಿ. ಗಾಡಿ ಬಂದಿದ ತಕ್ಷಣ ಚಾರ್ಜಿಂಗ್ ಸ್ಲಾಟ್ ಸಿಕ್ತು ನನ್ನ ಅದೃಷ್ಟಕ್ಕೆ. ಎಷ್ಟು % ಇದೆ ಅಂತ ಗೊತ್ತಿಲ್ಲ. ಈಗ ಲಾಕೆ ಹಾಕಿ ಓಪನ್ ಆಗ್ತಾಯಿಲ್ಲ. ಇದು ಹ್ಯಾಂಗಾಗೋಗುತ್ತೆ ಅವಾಗ ಚಾರ್ಜ್ ಯೂಸ್ ಮಾಡೋದು. ಲಾಸ್ಟ್ ಯಾರು ಹಾಕೋರು ಗೊತ್ತಿಲ್ಲ. ಅವರು 39 ಆಗಿದೆ, 90% ಇದೆ. ನೋಡೋಣ ಬನ್ನಿ. ಟೆಂಪ್ರೇಚರು ಕಮ್ಮಿನೇ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಟೈಮ್ ಬಂದ್ಬಿಟ್ಟು 3:42 ಆಗಿದೆ. ಸೊ ಈಗ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಿರೋದ್ರಿಂದ ಗಾಡಿನ ತಂದು ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. 39% ಆಗಿದೆ ಕರೆಕ್ಟಾಗಿ. GT ಮಾಲ್ ಹತ್ರನೇ ಚಾರ್ಜ್ಗೆ ಹಾಕಿದ್ದೀನಿ. ನೆನ್ನೆನೂ GT ಮಾಲ್ ಹತ್ರನೇ ಬಂದಿದೆ ಇದೇ ಟೈಮ್ಗೆ. ಇವತ್ತು ಇಲ್ಲೇ GT ಮಾಲ್ ಹತ್ರನೇ ಬಂದಿದ್ದೀನಿ. ಸೊ ನೋಡೋಣ, ಚಾರ್ಜಿಂಗ್ ಆಗಿದ ತಕ್ಷಣ ನಿಮಗೆ ಸಿಗ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಸೊ ಈಗ ನಾನು ಇರೋದು ಬಂದು GT ಮಾಲ್ ಹತ್ರ, ವಿಜಯನಗರ GT ಮಾಲ್ ಹತ್ರ, ಮಾಗಡಿ ರೋಡ್ ಹತ್ರ ಇದ್ದೀನಿ. ಸೊ ಈಗ ಏನಪ್ಪ ಅಂದರೆ ವಿಷಯ, ಗಾಡಿ ಬಂದು ಚಾರ್ಜ್ಗೆ ಹಾಕಿದ್ದೀನಿ. ನಿನ್ನೆ ಇದೇ ಲೊಕೇಶನಲ್ಲಿ ಸೇಮ್ ಟೈಮು ಸೇಮ್ ಬಂದು ಚಾರ್ಜ್ಗೆ ಹಾಕೊಂಡಿದ್ದೆ. ಸೊ ಇವತ್ತು ಬಂದು ಇಲ್ಲೇ ಹಾಕಿದ್ದೀನಿ. 39% ಇದೆ. ಸೊ ಒಂದು 70 ಇಲ್ಲ 80% ಚಾರ್ಜಿಂಗ್ ಮಾಡಿಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡಬೇಕು. ಇಲ್ಲಿವರೆಗೂ 720 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ, ಚಾರ್ಜ್ ಹಾಕ್ಕೊಂಡು ಮತ್ತೆ ಅರ್ನಿಂಗ್ಸ್ನ ಶುರು ಮಾಡೋಣ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಅರ್ನಿಂಗ್ಸು ಇವತ್ತು ಕಮ್ಮಿ ಆಯಿತು. ಏನಕ್ಕಪ್ಪ ಅಂದರೆ ನೋಡಿ ನೀರೆಲ್ಲ ಹೆಂಗೆ ನಿಂತೈತೆ. ಏನಕ್ಕಪ್ಪ ಅಂದರೆ ಮಳೆ ಬಂತು.
ಸೊ ಎಲ್ಲ ಕಡೆ ಮಳೆ ಬಂತು, ಸ್ವಲ್ಪ ಕಸ್ಟಮರ್ಸು ಯಾರೂ ಬಂದಿಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ. ಪೋರ್ಟರಲ್ಲೂ ಅಷ್ಟೇ, ಇವತ್ತು ಯಾಕೋ ನನಗೆ ಪೋರ್ಟರಲ್ಲೂ ಅಷ್ಟು ಆರ್ಡರ್ಸು ಬಂದಿಲ್ಲ, ಅಷ್ಟಕ್ಕಷ್ಟೇ ಬಂದಿದ್ದು. ಸೊ ಅದಕ್ಕೆ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಯಿತು. ನೋಡೋಣ, ಚಾರ್ಜಿಂಗೆಲ್ಲ ಹಾಕ್ಕೊಂಡು ಮತ್ತೆ ಡ್ಯೂಟಿ ಶುರು ಮಾಡ್ತೀನಿ. ಸಮೇಶನ್ ಟೈಮ್ ಬಂದುಬಿಟ್ಟು 4:20 ಆಗಿದೆ, 79% ಆಗಿದೆ, ಇನ್ನೊಂದು ಪರ್ಸೆಂಟ್ 80. ಸೊ 80 ಮಾಡ್ಕೊತೀನಿ. ಸೊ ಡ್ಯೂಟಿನ ಆನ್ ಮಾಡಿದ್ದೀನಿ, ಡ್ಯೂಟಿಗಳು ಬರ್ತಾ ಇದ್ದಾವೆ, ಬಟ್ ಎಲ್ಲ ಲೋಕಲ್ ಬರ್ತಾಯಿದೆ. ಯಾವ್ದಾದ್ರು ಲಾಂಗ್ ಬಿದ್ದರೆ ಎತ್ಕೊತೀನಿ. ಸೊ ನಾನು ಮತ್ತೆ ಸಂಜೆ 7 ಗಂಟೆ 7:30 8 ಗಂಟೆ 7:30 ನಾನು ಇದಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಸೊ ನೋಡೋಣ, ಮಂಗಳಾರತಿ ಇರ್ತದೆ ನೈಟು, ಸೊ ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ, ಈಗ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಬಿದ್ದರೆ ಲಾಂಗ್ ಆರ್ಡ್ರ್ ಎತ್ಕೊತೀನಿ. ಲೋಕಲ್ ಅಂತೂ ಹೊಡೆಯಲ್ಲ, ಲಾಂಗ್ ಆರ್ಡ್ರೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ತುಂಬ ಹೊತ್ತಿಂದ ಆರ್ಡ್ರ್ ಬೀಳ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಅಯ್ಯಪ್ಪ ಇದೊಂದು ಸಮಯ ಬೀಳುತ್ತೆ ಅಂದ ತಕ್ಷಣ ಸೈಕಾಗಿರೋ ಒಂದು ಆರ್ಡ್ರ್ ಬಿತ್ತು, 309 ರೂಪಾಯಿ, ಬೊಮ್ಸ್ ಅಂದರೆ ಇಂಡಸ್ಟ್ರಿಯಲ್ ಏರಿಯಾಗೆ. ಸೊ ಅದು ತುಂಬ ವರ್ಕೌಟ್ ಆಯಿತು ಅಂತ ಅನಿಸುತ್ತೆ ನನಗೆ, ಶಂಕರ ಸ್ವಾಮಿಗೆ. ಸೊ ಅಲ್ಲಿಂದ ಡ್ರಾಪ್ ಮಾಡಿದ ತಕ್ಷಣವೇ ನನಗೊಂದು ಹೇಳಿದ್ರು, ಸ್ವಾಮಿ ಅಂತೂ ಇಂತೂ ಆಯಿತು ಸ್ವಾಮಿ ವರ್ಕೌಟು ಅಂತ. ಸೊ ಅಲ್ಲಿಂದ ಮತ್ತೆ ಮೂವ್ ಆಗ್ತಾರೆ ಸ್ನೇಹಿತರೆ. ಸೊ ಈಗ ಜಸ್ಟ್ ಡ್ರಾಪ್ ಆಯಿತು. ಯಾವುದಪ್ಪ ಅಂದರೆ 309 ರೂಪಾಯಿ ರೈಡು. ಸೊ ಲಾಂಗ್ ರೈಡು. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ರಾಜಾಜಿನಗರಿಂದ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಕ್ ಸೈಡು, ನೀಲಾದ್ರಿ ಸರ್ಕಲ್ ಅಂತಂತೆ ಇದು. ಸೊ ಅಲ್ಲಿಗೆ ಈಗ ನಾನು ಟೈಮ್ ಬಂದುಬಿಟ್ಟು 6 ಗಂಟೆ ಆಯಿತು. ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರಲ್ಲಿ ನಾನೀಗ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲಪ್ಪ ಅಂದರೆ ಲೈಕ್ ಮಡಿವಾಳ ದೇವಸ್ಥಾನ ಹತ್ರ, ಮಡಿವಾಳಗೆ ಹೋಗಬೇಕು. ಸೊ ನೋಡೋಣ, ಇಲ್ಲಿಂದ ಏನಾದರೂ ರಿಟರ್ನ್ ಆರ್ಡರ್ ಸಿಗುತ್ತಾ ಅಂತ ಒಂದು 10-15 ನಿಮಿಷ ವೆಯ್ಟ್ ಮಾಡ್ತೀನಿ. ಸಿಗಲಿಲ್ಲ ಅಂದರೆ ಇಲ್ಲಿಂದ ಡೈರೆಕ್ಟು ಪಾಸ್ ತೊಗೊಂಡಿದ್ದೀನಿ. ಎಲ್ಲಿ ಬಿತ್ತಪ್ಪ ಪಾಸು? ಎಲ್ಲ ಪಾಸ್ ಬಿದ್ದೋಯ್ತು ಅನಿಸುತ್ತೆ. ಒಂದು ನಿಮಿಷ, ಪಾಸ್ ಎಲ್ಲ ಬಿತ್ತು. ಇಲ್ಲ ಇದೆ. ಸೊ ನೋಡಿ, ಇದು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನೈಸ್ ರೋಡ್ದು ನ್ಯಾಷನಲ್ ಹೈವೇ ಪಾಸ್ ತೊಗೊಂಡಿದ್ದೀನಿ, 35 ರೂಪಾಯಿ. ಸೊ ಸೊ ಅದನ್ನೇ ಹೋಗ್ತಾನು ತೊಗೊಂಡಿದ್ದೀನಿ. ಅಕಸ್ಮಾತ್ ಆರ್ಡ್ರ್ ಬಿದ್ದರೆ ನೋಡೋದು, ಆರ್ಡ್ರ್ ಬಿದ್ದಿಲ್ಲ ಅಂದರೆ ಇಲ್ಲಿಂದ ಖಾಲಿ, ಇಲ್ಲಿಂದ ಹೋಗ್ಬಿಡೋದು. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಈಗ ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ಸರ್ಕಲ್ ಅಂತ ಇದು. ಇಲ್ಲಿಂದ ನಾನು ಮಡಿವಾಳ ಕಡೆ ಹೋಗಬೇಕು. ನೋಡೋಣ ಬನ್ನಿ. ನಮ್ಮ ಮಡಿವಾಳ ಕಡೆ ಆರ್ಡ್ರ್ ಸಿಕ್ಕಿದ್ರೆ ಪರವಾಗಿಲ್ಲ, ಸಿಗಲಿಲ್ಲ ಅಂದರೆ ಖಾಲಿ ಹೋಗಬೇಕು. ಒಟ್ಟಿನಲ್ಲಿ ಇದು ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಸ್ವಾಮಿ ಇವತ್ತಂತೂ ಎಲ್ಲ ಕಡೆ ಮಳೆ ಬಂತು. ನಾನು ಯಾವ್ಯಾವ ಏರಿಯಾ ಹೋದೆ ಎಲ್ಲ ಏರಿಯಾಗಳಲ್ಲೂ ಆಲ್ಮೋಸ್ಟ್ ಮಳೆ ಬಂತು. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದಿದ್ದೆ, ಇಲ್ಲಿ ಮಾತ್ರ ಒಂದು ಸ್ವಲ್ಪ ಮಳೆ ಕಮ್ಮಿ ಇತ್ತು. ಮಳೆ ಬಂದಿರಲಿಲ್ಲ, ನಾನು ಬಂದಿದ್ದು ಮಳೆನೂ ಬಂದುಬಿಡ್ತು. ಸೊ ಈಗ ನೆನ್ಕೊಂಡು ಹೋಗಬೇಕು ಏನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ನೆನ್ಕೊಂಡೇ ಡ್ಯೂಟಿ ಮಾಡಿದ್ದೀವಿ. ಸೊ ಈಗೇನು ಸದ್ಯಕ್ಕೆ ನೆನ್ಕೊಂಡು ಡ್ಯೂಟಿ ಮಾಡೋದ್ರಿಂದ ನನಗೇನು ಅನ್ನಿಸ್ತಾ ಇಲ್ಲ. ಏನಕ್ಕಪ್ಪ ಅಂದರೆ ಬೆಳಗ್ಗೆ ಸಂಜೆ ತಣ್ಣೀರು ಸ್ನಾನ ಮಾಡೋದ್ರಿಂದ. ನೋಡೋಣ ಬನ್ನಿ. ನೀಲಾದಿ ಡ್ರಾಪ್ ಮಾಡಿದ ತಕ್ಷಣವೇ ಸೊ ಸ್ವಾಮಿಗಳು ನಮ್ಮ ಮಡಿವಾಳ ಕಡೆ ಟೆಂಪಲ್ಗೆ ಪೂಜೆಗೆ ಬರಬೇಕು ಅಂತ ಬರ್ತಾಯಿದ್ರು. ಅದೇ ಟೈಮಲ್ಲಿ ಅವ್ರಿಗೆ ಬೊಮ್ಮನಹಳ್ಳಿಗೆ ಆರ್ಡ್ರ್ ಬಿತ್ತು. ಸೊ ಬೊಮ್ಮನಹಳ್ಳಿ ಮಡಿವಾಳಗೆ ಹತ್ರ. ಸೊ ಸುಮ್ಮನೆ ಖಾಲಿ ಹೋಗೋಕ್ಕಿಂತ ಕಸ್ಟಮರ್ಗೆ ಹಾಕೊಂಡು ಹೋಗೋಣ ಅಂತ ಕಸ್ಟಮರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕ್ಯಾನ್ 156 ma'am. 25 rupees is toll. 131%. Yeah, 131 is Rapido. Toll charge is 25 rupees. Yeah, 156. Thank you, ma'am. हरिवरासनं विश्वमोहनं हरिदधीश्वरम् आराध्यपावकं शरणमय्यप्पा स्वामी शरणमय्यप्पा शरणमय्यप्पा स्वामी